ಏ ಅದ್ಯಾವುದೋ ಫೋನ್ ಬರ್ತಿದೆ, ರಿಸೀವ್ ಮಾಡ ತಾನೆ. ಅದೇ ಅಮ್ಮ, ಲೋನ್ ಬೇಕಾ ಅಂತ ಕೇಳ್ಕೊಂಡು ಫೋನ್ ಮಾಡ್ತಾರಲ್ಲ ಅವ್ರದ್ದು. ಬಿಡಮ್ಮ, ನಾನು ಅದಕ್ಕೆ ಕಟ್ ಮಾಡಿಬಿಟ್ಟೆ. ಆದ್ರೂ ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನ್ಗೇನೋ ಅನುಮಾನ. ಯಾಕೆಂದ್ರೆ ನೀವಿಬ್ರು ಈ ತರ ಒಟ್ಟಿಗೆ ನಿಂತು ಮಾತಾಡಿದ್ದು ಇತ್ತೀಚೆಗೆ ನಾನು ನೋಡ್ಲೇ ಇಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕಚ್ಚಾಡ್ಕೋತಾ ಇದ್ರಿ, ಇವಾಗ ನೋಡಿದ್ರೆ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ. ಇಬ್ರು ಒಂದೇ ಟ್ರ್ಯಾಕಲ್ಲಿ ಇರ್ಬೇಕಾದ್ರೆ ಒಂದಾಗ್ಲೇಬೇಕಲ್ವಾ? ಏ ಶ್ರೀವಲಿ, ನೀನೇನೇನೋ ಹೇಳಿ ನಿಮ್ಮ ಅಣ್ಣನ ತಲೆ ಕೆಡಿಸ್ಬೇಡ, ಬಾಯಿ ಕಡೆ. ಇಲ್ಲ ಅಮ್ಮ, ಅದು ಅಣ್ಣನ ಹತ್ರ ನಾನು ಅಮ್ಮನ ಮಾತು ಕೇಳು ಅಂತ ಬುದ್ಧಿ ಮಾತು ಹೇಳ್ತಿದ್ದೆ. ಅಯ್ಯೋ ಪುಣ್ಯಾತ್ಗಿತ್ತಿ, ನಿನಗೆ ಬುದ್ಧಿ ಇಲ್ಲ, ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳೋದು ನೀನು. ಬಾರ ಕಡೆ. ಅದನ್ನೇ ಹೇಳ್ತಿದ್ದೆ ಅಮ್ಮ. ನಾವಿಬ್ರು ಅಮ್ಮನ ಮಾತು ಕೇಳಿಲ್ಲ ಅಂದ್ರೆ ಅಮ್ಮಂಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ನೀನಾದ್ರೂ ಅಮ್ಮನ ಮಾತು ಕೇಳು ಅಂತ ಅವನ ಬುದ್ಧಿ ಮಾತು ಹೇಳ್ತಿದ್ದೆ ಅಷ್ಟೇ. ಅಯ್ಯೋ ಪಾಪ, ನಿನ್ನ ಮಾತು ನಾನ್ ಖಂಡಿತ ನಂಬೋದಿಲ್ಲ. ಬಾಯ್ ಕಡೆ. ಬಾಯಿ ಕಡೆ ಅಂದೆ, ಕೇಳಿಸ್ಲಿಲ್ವಾ? ಬರ್ತೀಯಾ ಇಲ್ವಾ? ನಿನಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಬಾ ಬಾರೆ. ಅಯ್ಯೋ ದೇವ್ರೆ, ಟ್ಯಾಂಕಲ್ಲಿ ನೀರ್ ತೋರ್ತಿದ್ಯಲ್ಲ, ನಿಮ್ಮಪ್ಪ ಮನೇಲಿ ಇಲ್ವೇನೆ? ಇದರಮ್ಮ. ಮತ್ತೆ ಬಂದ ಮೋಟರ್ ಆಫ್ ಮಾಡ್ಬೇಕು ತಾನೆ? ಮೊದ್ಲೇ ನೀರ್ ಬಿಲ್ ಜಾಸ್ತಿ ಬರ್ತಾ ಇದೆ. ರೀ ರೀ ರೀ, ಏನ್ರಿ ಟ್ಯಾಂಕಲ್ಲಿ ನೀರ್ ಹೋಗ್ತಾ ಇದ್ದಾರಿ? ಬೇಗ ಬಂದು ನೋಡ್ಬಾರ್ದಾ? ಏನ್ ಮೊಟ್ಟೆ ಇರ್ತೀರಿ ಒಳಗಡೆ ಕುತ್ಕೊಂಡು ನೀವು? ಬರ ಬಾ ಬಾ, ತಗೋ ನಿನ್ ವಾಚು. ಆಮೇಲೆ ಕೊಡಿ ಅಂತ. ಹೋಗು ಹೋಗು, ಫಸ್ಟ್ ಹೋಗು. ಸರಿ ಬಾಯ್. ಬಾ. ನಿನ್ ಫೋನ್ ಅದು? ನಂದಲ್ಲಮ್ಮ. ಇಲ್ಲಿ ಯಾರೋ ಇದ್ದಾರೆ, ಯಾರ್ದೋ ಫೋನ್ ರಿಂಗ್ ಆಗ್ತಿದೆ. ಯಾರೋ ಇದ್ದಾರೆ ಇಲ್ಲಿ. ಅಲೆಕ್ಸ್, ಮಹೇಶ್, ಮನು, ಎಲ್ಲಿ ಸಾಯ್ತಿದ್ದೀರಾ? ಬೇಗ ಬನ್ನಿ. ಯಾರ್ದೋ ಫೋನ್ ರಿಂಗ್ ಆಯ್ತು. ಇಲ್ಲಿ ಯಾರೋ ಇದ್ದಾರೆ, ಅದ್ಯಾರು ಅಂತ ಕಂಡಿಡ್ದು ಅವ್ರ ಕತೆ ಮುಗಿಸ್ಬೇಕು. ನಮ್ಮ ಸೀಕ್ರೆಟ್ ಗೊತ್ತಿರೋ ಯಾರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಅವ್ರ ಕತೆ ಮುಗಿಸಿ ನನಗೆ ಫೋನ್ ಮಾಡಿ. ಹೋಗಿ ಹೋಗ್ಬೇಡ ಈ ಕಡೆ, ಅನಿಲ್ ಹೋಗ್ಬೇಡ, ಹೋಗಿ ಈ ಕಡೆ. ಇವ್ ನಮ್ಮ ಮೊದಲು ಇಲ್ಲಿಂದ ಶಿಫ್ಟ್ ಮಾಡಬೇಕು. ಏನು ನಡೀತಾ ಇದೆ ಇಲ್ಲಿ? ಈ ರೌಡಿಗಳ ಹತ್ರ ಸಿಗಾಕೊಂಡು ನಮ್ಮ ಪ್ರಾಣ ಹೋಗೋದಂತೂ ಗ್ಯಾರಂಟಿ. ಅದ್ರ ಬದಲು ಒಂದು ಕೆಲಸ ಮಾಡೋಣ, ವಿಜಯ ಮೇಡಮ್ ಹತ್ರ ಹೋಗಿ ನಾವೇ ಬಂದಿದ್ದೀವಿ ಅಂತ ಹೇಳೋಣ. ನಮ್ಮ ಪ್ರಾಣ ಆದರೂ ಉಳಿಸ್ಕೊಬೋದು ಮೇಡಮ್. ಮಕ್ಕಳು ಸೊಪ್ಪು, ನಮ್ಮ ಪ್ರಾಣ ಉಳಿಬೇಕು ಅಂದರೆ ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು. ಅದು ಒಂದೇ ಇರೋದು ನಮಗೆ ದಾರಿ. ಮಾತಾಡೋದು ಬೇಡ ಸೊಪ್ಪು. ಈಗ ನಮ್ಮ ಪ್ರಾಣ ಉಳಿದಿದ್ರೆ ಆಮೇಲೆ ನಾವು ಮಾತಾಡೋಣ. ನಡಿ ನೀನೀಗ ಸೊಪ್ಪು.
ಎಲ್ಲಿರ್ಬೋದು? ಇಲ್ಲಿ ಯಾವ ಗಾಡಿಗಳು ಕಾಣ್ತಿಲ್ಲ. ಒಂದು ವೇಳೆ ನಾನು ಫಾಲೋ ಮಾಡ್ಕೊಂಡು ಬಂದಿರ್ಬೋದಾ? ನೀನೇನ್ ಮಾಡ್ತಿದ್ಯಾ? ಹೋಗಿ ಹುಡುಕು. ಸರಿಮಾ. ಹಲೋ, ಹೇಳಿ ಮೇಡಮ್. ಯಾರಾದ್ರೂ ಸಿಕ್ಕಿದ್ರಾ? ಇಲ್ಲ ಮೇಡಮ್, ಸಿಕ್ಕಿಲ್ಲ. ಆದರೆ ಯಾರು ಇಲ್ಲಿ ಇರೋದಂತೆ ನಿಜ ಮೇಡಮ್. ಇನ್ನೂ ಸ್ವಲ್ಪ ಹೊತ್ತರಲ್ಲೇ ಹುಡುಕ್ತೀವಿ ಮೇಡಮ್. ಅವ್ರು ಯಾರೇ ಆಗಿರ್ಲಿ, ಅವ್ರ ಜೀವಂತವಾಗಿ ಉಳಿಬಾರ್ದು. ಅವ್ರು ನನ್ನ ನೋಡದೇ ಇರಲಿ. ಆದರೆ ಅವ್ರು ಒಂದ್ಸಲ ಒಳಗೆ ಬಂದಮೇಲೆ ಅವರಿಗೆ ಜೀವಂತವಾಗಿ ಹೊರಗೆ ಹೋಗೋಕ್ಕೆ ಅವಕಾಶನೇ ಇಲ್ಲ. ಅವ್ರ ಕತೆ ಮುಗಿಸಿ ನನಗೆ ಕಾಲ್ ಮಾಡಿ. ಮೇಡಮ್, ಅವ್ರ ಕತೆ ಮುಗಿತು ಅಂತ ಅನ್ಕೊಳ್ಳಿ. ಹುಷಾರಾಗಿ ಕೆಲಸ ಮುಗಿಸಿ. ಎಲ್ಲೂ ನನ್ನ ಹೆಸರು ಬರಬಾರ್ದು. ಆಯ್ತು ಮೇಡಮ್. ವಿಜಯ ಮೇಡಮ್ ಯಾರನ್ನು ಕೂಡ ಹಾಕಿದ್ದಾರೆ? ಅವ್ರು ಏನಕ್ಕೆ ಹಂಗಾಡ್ತಾ ಇದ್ದಾರೆ? ಸಾಲಿಗ್ರಾಮ ಅಂದ ತಕ್ಷಣ ಅವ್ರು ಏನಕ್ಕೆ ಕೂಗಾಡಿದ್ರು ಮೇಡಮ್? ಜನ ಹೇಳ್ತಿದ್ರಲ್ಲ ಪಾಪದ ಕೂಡ ಸರ್ವನಾಶ ಅಂತ. ಏನು ಮೇಡಮ್, ನಮಗೇನು ಅರ್ಥನೇ ಆಗ್ತಿಲ್ಲ. ಈಗ ನಾವು ಮೊದಲು ಜೀವ ಉಳಿಸ್ಕೋಬೇಕು. ರೌಡಿಗಳು ನಮ್ಮ ಹಿಂದೆ ಬಿಟ್ಟಿದ್ದಾರೆ ಸುಬ್ಬು. ಮೊದಲು ಅಲ್ಲಿಂದ ಗಾಡಿ ಹತ್ರ ಓಡೋಗ್ಬೇಕು. ಉಳಿದಿದ್ದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಬಿಡು. ಪನಿಷ್ಮೆಂಟ್ ಅಂದಾಗಲೂ ನನಗೆ ಗೊತ್ತಾಗಬೇಕಾಯಿತು ಇದು ಯಾವುದೋ ಭಯಂಕರವಾದ ಪನಿಷ್ಮೆಂಟು ಅಂತ. ಇಂಥ ಪರಿಸ್ಥಿತಿ ನಾನು ಸಿಗಾಕ್ಬಿಟ್ರಿ ಮೇಡಮ್. ನೀವು ನನ್ನ ಸಿನಿಮಾಲೇ ಫೈಟ್ ನೋಡೋಕ್ಕಾಗಲ್ಲ, ಅಂಥದ್ರಲ್ಲಿ ರಿಯಲ್ ಆಗಿ ತೋರಿಸ್ತಾ ಇದ್ದೀರಲ್ಲ. ನಂಗೇನು ಗೊತ್ತಿತ್ತ? ಮೇಡಮ್, ನಾವು ಈ ಥರ ಓಡೋಗೋ ಬದಲು ನಾನೇ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ಬಿಡ್ತೀನಿ ಮೇಡಮ್. ಏನಿ ಸುಮ್ಮನೆ ಸುಬ್ಬು, ನೀನು ಹೋಗಲ್ಲಿ ನಿಂತ್ಕೊಂಡ್ರೆ ಅವ್ರು ನಿನ್ನ ಜೀವಕ್ಕೆ ಉಳಿಸ್ತಾರೆ ಅನ್ಕೊಂಡಿದ್ಯಾ? ಕುತ್ತಿಗೆಗೆ ತಂದ್ಬಿಟ್ರಲ್ಲ ಮೇಡಮ್. ನನ್ಗೇನಾದ್ರು ಹೋದ್ರೆ ನಮ್ಮ ಮನೆಯವ್ರ ಗತಿ ಏನು? ನಿಮ್ಗೇನಾದ್ರು ಹೋದ್ರೆ ನಮ್ಮ ಯಜಮಾನ್ರಿಗೆ ಏನು ಹೇಳಿ? ಸುಬ್ಬು ಬಂದ್ಬಿಡ್ತಾರೆ ಅವರು. ಮೇಡಮ್, ಇದು ರಾಕೆಟ್ ಅಲ್ಲ, ಬೈಕು. ನನ್ನ ಫ್ಯಾಮಿಲಿ ಹೀರೋ, ಆಕ್ಷನ್ ಹೀರೋ ಅಲ್ಲ. ಹೀರೋ ಅಂದೆಲ್ಲ ಮುಗೀತು ಸುಬ್ಬು. ಎಂತ ಸಿಚುವೇಶನ್ ಬಂದ್ರೂ ಫೇಸ್ ಮಾಡ್ಬೇಕು, ಗೆಲ್ಬೇಕು. ಓಡ್ಸು ಸುಬ್ಬು, ಓಡ್ಸು. ಮೇಡಮ್, ಗೆಲ್ತೀನೋ ಸೋಲ್ತೀನೋ ಸಾಯ್ತೀನೋ ಗೊತ್ತೇ ಆಗ್ತಾ ಇಲ್ಲ ನನಗೆ.
ಏನಾಯ್ತು? ಯಾರವ್ರು ಸಿಕ್ಕಿದ್ರಾ? ಮೇಡಮ್ ಅವ್ರನ್ನೇ ಚೆಕ್ ಮಾಡ್ತಾ ಇದೀವಿ, ಸಿಗಾಕೊಂತಾರೆ ಮೇಡಮ್. ಚೇಸ್ ಮಾಡ್ತಿದ್ದೀರಾ? ಯಾರವ್ರು ಅಂತ ಗೊತ್ತಾಯ್ತಾ? ಮೇಡಮ್ ಅದು ಮುಖ ಸರಿಯಾಗಿ ಗೊತ್ತಾಗಿಲ್ಲ ಮೇಡಮ್. ಹುಡುಗ ಹುಡುಗಿ ಎಂಗೇಜ್ ಮೇಡಮ್. ಮೇಡಮ್ ಯಾರು ಲವರ್ಸ್ ಇರ್ಬೇಕು ಮೇಡಮ್. ಯಾರಾದ್ರೂ ಪರವಾಗಿಲ್ಲ, ಅವ್ರು ಸತ್ತಿರೋ ಸುದ್ದಿ ಆದಷ್ಟು ಬೇಗ ನನ್ನ ಕಿವಿಗೆ ಬೀಳ್ಬೇಕು ಅಷ್ಟೇ. ಓಕೆ ಮೇಡಮ್, ನಾನು ಫೋನ್ ಮಾಡ್ತೀನಿ ಮೇಡಮ್. ಎಲ್ಲ ಇವ್ರು ಎಲ್ಲ ಬೈಕು? ಅಣ್ಣ ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ, ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಸ್ಲೋ ಮಾಡಿದೆ ಅಣ್ಣ. ಅಷ್ಟರಲ್ಲಿ ತಪ್ಪಿಸ್ಕೊಂಡ್ ಬಿಟ್ರು. ದಡ್ಡ ನಡಿಯ ಬೇಗ. ಸರಿ ಅಣ್ಣ. ಏನೋ ಮಾಡಕ್ ಹೋಗಿ ಏನೋ ಆಗ್ತಿದೆ. ಛೇ, ಅಲ್ಲ ಅಲ್ಲಿ ಯಾರು ಬಂದಿರ್ಬೋದು? ಅದು ಹುಡುಗ ಹುಡುಗಿ ಅಂತ ಹೇಳ್ತಿದ್ದಾರೆ. ಅಂತವ್ರು ಯಾರು ಬರೋದಕ್ಕೆ ಸಾಧ್ಯ? ನನ್ನ ಬಗ್ಗೆ ಗೊತ್ತಿರೋರು ಯಾರೋ ಇರ್ಬೋದಾ? ಇಲ್ಲ, ಸಾಧ್ಯನೇ ಇಲ್ಲ. ಇಷ್ಟು ವರ್ಷದಿಂದ ಅವನನ್ನ ಅಲ್ಲಿಟ್ಟಿರೋದು ವೀರುಗೆ ಗೊತ್ತಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಬೇರೆ ಯಾರ ಹುಡುಗ ಹುಡುಗಿ ಬಂದವರು? ಆದರೆ ಅವರೇನಾದರೂ ಜೀವಂತವಾಗಿ ಉಳ್ಕೊಂಡ್ರೆ ನನ್ನ ವಿಷಯ ಹೊರಗೆ ಬರುತ್ತೆ. ಇಲ್ಲ, ಹಾಗಾಗಬಾರ್ದು. ಅವ್ರು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿರೋ ರೌಡಿಗಳು ಮನುಷ್ಯರ ರೂಪದಲ್ಲಿರೋ ರಾಕ್ಷಸರು. ಅವ್ರ ಕೈಗೆ ಈ ಹುಡುಗ ಹುಡುಗಿ ಸಿಕ್ಕಾಕೊಂಡ್ರೆ ಪ್ರಾಣ ತೆಗೆದೇ ಬಿಡಲ್ಲ. ಬಂದವ್ರು ಯಾರೇ ಆಗಿರಲಿ, ಅವರು ಉಸಿರು ನಿಂತಿದೆ ಅನ್ನೋ ಸುದ್ದಿ ನನಗೆ ಕೇಳಿದ್ರೇನೆ ನಾನು ನೆಮ್ಮದಿಯಾಗಿ ಉಸಿರಾಡಕ್ಕೆ ಸಾಧ್ಯ. ನೋಡಿ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಬಾಗ್ಲು ತೆಗಿತಾ ಇಲ್ಲ. ಏನಾದ್ರೂ ಕೇಳಿದ್ರೆ ತಲೆನೋವು ಅಂತ ಹೇಳ್ತಿದ್ದಾಳೆ ಅಷ್ಟೇ. ನೀವಾದ್ರೂ ಕೇಳಿ ಏನು ಅಂತ. ತಲೆ ನೋವ್ತಾ ಇದೆ ಅಂತ ಅಂದ್ರೆ ಹಾಸ್ಪಿಟಲ್ಗಾದ್ರೂ ಕರ್ಕೊಂಡು ಹೋಗ್ಬೋದಲ್ಲ. ಶ್ರಾವಣಿ, ಅಮ್ಮ ಶ್ರಾವಣಿ, ಯಾರೋ ಬಂದ್ರು ಅನ್ಸುತ್ತೆ. ಸ್ವಲ್ಪ ಊಟನಾದ್ರೂ ಮಾಡು ಬಾಮ್ಮ. ನೀನು ವ್ರತದಲ್ಲಿ ಇದೆಯಾ ಅಂತ ಗೊತ್ತು, ಒಂದೊತ್ತಾದ್ರೂ ಊಟ ಮಾಡ್ಬೋದಲ್ಲ. ಅಯ್ಯಯ್ಯೋ, ಅಪ್ಪನೂ ಬಂದಿದ್ದಾರೆ, ಏನ್ ಮಾಡೋದು? ನಂಗೆ ಹಸ್ವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ನೋಡಿ, ಬೆಳಿಗ್ಗೆಯಿಂದ ಹೀಗೆ ಹೇಳ್ತಿದ್ದಾಳೆ. ಹೋಗ್ಲಿ ಬಿಡು, ಹಸಿವಿಲ್ಲ ಅಂತ ಹೇಳ್ತಾ ಇದ್ದಾಳೆ, ಆಮೇಲೆ ಬಂದು ಊಟ ಮಾಡ್ತಾಳೆ. ಅದರಲ್ಲೂ ತಲೆನೋವು ಬೇರೆ ಅಂತ ಹೇಳ್ತಿದ್ದಾಳೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು. ಅಲ್ಲ ರೀ, ತಲೆನೋವು ಅಂತ ಕೂತ್ಕೊಂಡಿದ್ರೆ ತಲೆನೋವು ಹೋಗುತ್ತಾ? ಶುಂಠಿ ಕಾಫಿನೋ ಅಥವಾ ನಾನು ಕೊಡೋ ಟ್ಯಾಬ್ಲೆಟು ತಗೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ಬಾಗ್ಲಾದ್ರೂ ತೆಗಿಯೋದಕ್ಕೆ ಹೇಳಿ. ಶ್ರಾವಣಿ, ಅಮ್ಮ ಶ್ರಾವಣಿ, ಸ್ವಲ್ಪ ಬಾಗ್ಲಾದ್ರೂ ತೆಗಿಯಮ್ಮ. ಈ ಶ್ರಾವಣ್ಯಕ್ಕ ಇನ್ನೂ ಎಷ್ಟೊತ್ತಾದ್ರೂ ಬಂದೇ ಇಲ್ಲ, ಎಲ್ಲಿ ಹೋದ್ಲು? ಹಾ, ಸ್ವಲ್ಪ ಹೊತ್ತು ಬಂದೆ. ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಅವಳೇ ಹೇಳೋದಲ್ಲ, ಡಿಸ್ಟರ್ಬ್ ಯಾಕೆ ಮಾಡೋದು? ನಡಿ ಹೋಗೋಣ. ಹಾಗಲ್ಲ ರೀ, ಸ್ವಲ್ಪ ಹೊತ್ತು ಅಂತ ಬೆಳಗ್ಗೆಯಿಂದ ಅದನ್ನೇ ಹೇಳ್ತಿದ್ದಾಳೆ. ಈಗ ಸಂಜೆ ಆಗ್ತಾ ಬರ್ತಾ ಇದೆ, ಇನ್ನೂ ಹೊರಗಡೆ ಬಂದಿಲ್ಲ. ಬರ್ತಾಳೆ ಬಿಡು. ಸರಿ, ಪಿಂಕಿಯಲ್ಲಿ ಬೆಳಗಿನ ಕಾಣಿಸ್ತಾನೆ ಇಲ್ಲ? ಪಿಂಕಿನೂ ರೂಮ್ ಒಳಗಡೆನೆ ಇದ್ದಾಳೆ. ಶ್ರಾವಣಿ ಅಕ್ಕಂಗೆ ತಲೆ ನೋವ್ತಾ ಇದೆ, ತಲೆ ಓದ್ತಿದ್ದೀನಿ, ಬಾಮ್ ಹಚ್ತಿದ್ದೀನಿ, ಮಲಗ್ಬಿಟ್ಟಿದ್ದೆ ಅಂತೆಲ್ಲ ಹೇಳ್ಕೊಂಡು ಅವಳು ಹೊರಗಡೆನೆ ಬರ್ತಿಲ್ಲ. ಅಂದ್ರೆ ಪಿಂಕಿನೂ ಊಟ ಮಾಡಿಲ್ಲ ಅಂತ ಆಯ್ತು. ಇಲ್ಲ ರೀ, ಮಧ್ಯಾಹ್ನ ಊಟ ಮಾಡಿದ್ಲು, ಸಂಜೆ ಸ್ನಾಕ್ಸ್ ತಿನ್ಕೊಂಡು ಹೋದ್ಲು. ಸರಿ, ಮತ್ತೆ ಪಿಂಕಿ ನೋಡ್ಕೋತಾಳೆ ಬಿಡು. ಸ್ವಲ್ಪ ಹೊತ್ತು ಬಿಟ್ಟು ಶ್ರಾವಣಿನೇ ಬರ್ತೀನಿ ಅಂತ ಹೇಳಿದ್ಲಲ್ಲ, ಆಮೇಲೆ ಬಂದು ಊಟ ಮಾಡ್ತಾಳೆ. ನಡಿ ಹೋಗೋಣ. ಹಾಗಲ್ಲ ರೀ. ಬಾ ಅಂತ ಹೇಳದ್ನಲ್ಲ, ಬಾ. ಹಬ್ಬ.
ಇವಳಿಗೇನಾಯಿತು? ಬೆಳಗ್ಗೆಯಿಂದ ರೂಮಲ್ಲೇ ಇದ್ದಾಳಲ್ಲ. ಅಲ್ಲ, ಇಷ್ಟೊತ್ತಾಯ್ತು, ಅಕ್ಕ ಇನ್ನೂ ಬಂದಿಲ್ಲ. ಎಲ್ಲೋದ್ಲು? ಒಂದ್ಸರಿ ಕಾಲ್ ಮಾಡಿ ನೋಡೋಣ. ನಂಗೆ ತುಂಬಾ ತಲೆನೋವ್ತಿದೆ ಚಿಕ್ಕಮ್ಮ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅಲ್ಲ, ಶ್ರಾವಣಿನ ಯಾರೋ ಕೂಗ್ಲೇ ಇಲ್ಲ. ಅವಳು ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ? ಅದು ಮಾತನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಲಲ್ಲ. ಏನು ನಡೀತಿದೆ ಇಲ್ಲಿ? ಏನು ವಿಧ? ಸುಬ್ಬು ಫಾಸ್ಟ್ ಆಗಿ ಓಡಿಸು ಸುಬ್ಬು. ಮೇಡಮ್ ಫಾಸ್ಟಾಗಿ ಓಡ್ಸಕ್ಕೆ ನಾನು ಎಲ್ಲಿದ್ದೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಮೇಡಮ್. ನೋಡಿ ಎಷ್ಟು ಕಾಡಿದೆ ಅಂತ. ಫಸ್ಟು ಮ್ಯಾಪ್ಸ್ ಹಾಕಿ ಮೇಡಮ್, ವಾಪಸ್ ಹೋಗೋಣ. ಸುಬ್ಬು, ನಾವು ವಾಪಸ್ ಹೋದ್ರೆ ನೇರವಾಗಿ ಆ ರೌಡಿಗಳ ಮುಂದೆನೇ ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಸುಬ್ಬು. ಏನು ಯೋಚನೆ ಮಾಡ್ಬೇಡ, ಸುಮ್ಮನೆ ಹೋಗು ನೀನು. ಮೇಡಮ್ ನನಗೆ ಆಗ್ತಿಲ್ಲ ಮೇಡಮ್, ನನಗೆ ಗಾಡಿ ಓಡಿಸಿ ಸುಸ್ತಾಗ್ತಾ ನಿಮ್ಮ ಹತ್ರ ಮಾತಾಡಬೇಕು. ತಲೆ 1000 ಪ್ರಶ್ನೆಗಳು ಓಡ್ತಾ ಇದೆ. ಪ್ರಶ್ನೆ ಉತ್ತರ ಅನ್ಕೊಂಡಿರೋದಕ್ಕೆ ಇದನ್ನ ಎಕ್ಸಾಮ್ ಅಲ್ಲ, ಲೈಫ್ ಇನ್ ದ ಸಿಚುವೇಶನ್. ಸುಬ್ಬು ಓಡಿಸು ಸುಬ್ಬು ನೀನು. ಆಗಲ್ಲ ಮೇಡಮ್, ಅದೇ ಆಗೋದಿಲ್ಲ. ನನಗೆ ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗಬೇಕು. ನಾನು ನಂಬ್ಕೊಂಡು ಅಷ್ಟು ಜನ ಇದ್ದಾರೆ ಮೇಡಮ್ ಮನೆಯಲ್ಲಿ. ನಿಮ್ಗೆ ಯಾಕೆ ಮೇಡಮ್ ಇಷ್ಟೊಂದು ದ್ವೇಷ? ಸುಬ್ಬು ದ್ವೇಷ ಇಲ್ಲ, ಏನು ಇಲ್ಲ ಸುಬ್ಬು. ಮೊದಲು ನೀನು ಯಾವ್ದಾದ್ರು ಸೇಫ್ ಆಗಿರೋ ಲೊಕೇಶನ್ ಕರ್ಕೊಂಡು ಹೋಗು. ಸೇಫಾ ಮೇಡಮ್? ಹಿಂದೆ ಅಷ್ಟು ಜನ ರಾಕ್ಷಸರು ಬಿದ್ದಿದ್ದಾರೆ, ಸೇಫ್ ಅಂತಿದಿರಲ್ಲ ಮೇಡಮ್. ಧರೆ ಹತ್ತಿ ಉರಿಯುವಾಗ ಬದುಕಲ್ಲಿ ಎಲ್ಲಿ ಓಡುವೆ ಅಂತ ಅಣ್ಣವ್ರು ಹೇಳಿದ್ರಲ್ಲ, ಆ ಥರ ಆಗೋಯ್ತು ನನ್ನ ಕತೆ ಇವಾಗ. ನೀನು ಭಯ ಪಡ್ಬೇಡ ಸುಬ್ಬು. ನಾವು ತುಂಬಾ ದೂರ ಬಂದಿದ್ದೀವಿ, ಅವ್ರ ಗಾಡಿ ಎಲ್ಲೂ ಕಾಣಿಸ್ತಾ ಇಲ್ಲ ಹಿಂದೆ. ಮೇಡಮ್ ಅವ್ರು ಇದೇ ಥರ ಬಂದ್ಬಿಟ್ರೆ ಏನು ಮಾಡಲಿ ನಾನು? ನಾನು ಅದಕ್ಕೆ ಹೇಳ್ತೀನಿ ಸ್ಪೀಡಾಗಿ ಹೋಗು ಅಂತ. ಏನಾಯ್ತು ಸುಬ್ಬು? ಮೇಡಮ್ ಒಂದು ನಿಮಿಷ ನೋಡ್ತೀನಿ. ಏನಾಯ್ತು ಸುಬ್ಬು? ಕೊಡಿ ಮೇಡಮ್, ಸ್ಟಾರ್ಟ್ ಆಗ್ತಾಯಿಲ್ಲ ಗಾಡಿ. ಯಾಕೋ ಗಾಡಿ ಕೆಟ್ಟೋಯ್ತಾ? ಇರಿ ಮೇಡಮ್ ನೋಡ್ತೀನಿ. ಪೆಟ್ರೋಲ್ ಖಾಲಿಯಾಗಿ ಹೋಗಿದೆ. ಏನು ಪೆಟ್ರೋಲ್ ಖಾಲಿ ಇದೆಯಾ ನಿನಗೆ? ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡ್ಬರ್ಬೇಕು ತಾನೆ? ಮೇಡಮ್ ಅವ್ರು ಇಲ್ಲಿವರೆಗೂ ಅಟ್ಟಿಸ್ಕೊಂಡ್ ಬರ್ತಾರೆ ಅಂತ ನನಗೇನು ಕನ್ಸು ಬಿದ್ದಿದೆ ಮೇಡಮ್. ಮಿಡಲ್ ಕ್ಲಾಸ್ ಹುಡುಗರ ಹತ್ರ ನೀವು ಫುಲ್ ಟ್ಯಾಂಕ್ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. 150 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ, ಎಲ್ಲ ಖಾಲಿ ಆಗೋಗಿದೆ. ಏನು? 150 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ, ಖಾಲಿ ಆಗ್ಬಿಟ್ಟಿದೆ ಅಂದೆ. ಸರಿ ಏನ್ ಮಾಡೋದು? ಗಾಡಿನ ತಲೆ ಮೇಲೆ ಹೊತ್ಕೊಂಡು ಓಡೋಗ್ಬೇಕಾಗತ್ತಾ? ಒಂದು ನಿಮಿಷ ರೀ ಮೇಡಮ್, ಒಂದು ಟ್ರಿಕ್ ಇದೆ, ಟ್ರೈ ಮಾಡ್ಬಿಡ್ತೀನಿ. ಸರಿ ಅದೇನು ಬೇಗ ಮಾಡು ನೀನು. ಬೇಗ 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 ಸುಬ್ಬು. ಇರಿ ಏನ್ ಮಾಡ್ತಿದ್ಯಾ? ಒಂದು ನಿಮಿಷ ಇರಿ ಮೇಡಮ್. ನಮ್ಮಿಬ್ರು ಪ್ರಾಣ ನಿಯತ್ರ ಇದೆ, ದಯವಿಟ್ಟು ಸ್ಟಾರ್ಟ್. ಸುಬ್ಬು, ಪೆಟ್ರೋಲ್ ಬೇರೆ ಆಗೋಗಿದೆ ಅಂತ ಹೇಳ್ತಿದ್ಯಾ? ನಾವು ಹಿಂಗೆ ಹೋಗ್ತಾ ಇದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ಅಷ್ಟೇ. ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೋಬೇಕು. ಒಂದು ನಿಮಿಷ ರೀ ಮೇಡಮ್, ಇಲ್ಲಿ ಯಾವುದೋ ಹೋಮ್ ಸ್ಟೇ ಇದೆ. ನಡಿ ಸುಬ್ಬು, ಇಲ್ಲೇ ಹೋಗ್ಬಿಡೋಣ ಬಾ. ಸುಬ್ಬು, ಗಾಡಿನ ಇಲ್ಲೇ ಎಲ್ಲಾದ್ರೂ ಮನೇಲಿ ನಿಲ್ಸೋರು. ಯಾರಾದ್ರೂ ಬಂದ್ರೆ ಅವ್ರಿಗೆ ಯಾರಿಗೂ ಕಾಣಿಸ್ಬಾರ್ದು. ಸರಿ ಮೇಡಮ್, ಗಾಡಿ ಅಲ್ಲಿ ಮಲಗಿಸ್ಬಿಟ್ಟಿದ್ದೀನಿ, ಯಾರಿಗೂ ಕಾಣ್ದಂಗೆ. ಈಗೇನು ಮಾಡೋದು? ಒಳ್ಳೇದಾಯ್ತು ಬಿಡು. ನಾವು ಈಗ ಒಳಗೆ ಹೋಗ್ಬಿಡೋಣ. ಅವ್ರು ಯಾರಾದರೂ ಬಂದರೆ ಅವ್ರು ಇಲ್ಲೇ ಹುಡುಕ್ಬಿಟ್ಟು ಹೋಗ್ಬಿಡ್ಲಿ. ಅದಾದ್ಮೇಲೆ ನಾವು ಮನೆಗೆ ಹೋಗ್ಬೋದು. ಸರಿ ಬನ್ನಿ ಹಂಗಾದ್ರೆ. ಸ್ಟಾಪ್! ಆಂಜನೇಯ